ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಶ್ಚಾತ್ಯ ಔಷಧ ಪದ್ಧತಿಯಿಂದ ಹೇಗೆ ನಾವು ದೂರ ಇರಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಸ್ಪೆಷಲ್ ಡಾಕ್ಟರ್, ಪೀಪಲ್ಸ್ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೆ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಡಾಕ್ಟರ್. ಈ ಒಂದು ಮಾಡರ್ನ್ ಜೀವನ ಶೈಲಿಯಲ್ಲಿ, ಒಂದು ಮಾಡರ್ನ್ ಪ್ರಪಂಚದಲ್ಲಿ ವೆಸ್ಟರ್ನೈಸೇಷನನ್ನೇ ನಾವು ಅಳವಡಿಸ್ಕೊಂಡಿರೋದ್ರಿಂದ ಸದ್ಯಕ್ಕೆ ಬಹುತೇಕರೆಲ್ಲ ವೆಸ್ಟರ್ನ್ ಔಷಧಿಯಿಂದ ನಾವು ದೂರ ಇರಬೇಕು ಅಂದರೆ ಹೇಗೆ ಸಾಧ್ಯ ಆಗುತ್ತೆ, ಯಾಕೆ ದೂರ ಇರಬೇಕು ಅಂತ ಹೇಳ್ತೀರಾ? ಭಾಳ ಒಳ್ಳೆ ಪ್ರಶ್ನೆ ಅಮ್ಮ. ನಾವಲ್ಲ, ಈಗ ಪಾಶ್ಚಾತ್ಯರೇ ಅದರಿಂದ ದೂರ ಇರೋದು ಹೇಗೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಿಗಾದರೂ ಓದುವ ಹವ್ಯಾಸ ಇದ್ದರೆ ಕೇಳುವ ಜನರಲ್ಲಿ ನಾನೊಂದು 2-3 ಪುಸ್ತಕ ಹೇಳ್ತೇನೆ, ದಯವಿಟ್ಟು ಓದಿ. ಒಂದು ಪುಸ್ತಕದ ಹೆಸರು ಬ್ಯಾಡ್ ಮೆಡಿಸಿನ್. ಪುಸ್ತಕದ ಹೆಸರೇನು? ಬ್ಯಾಡ್ ಮೆಡಿಸಿನ್. ಅದರ ಸೈಡ್ ಹೆಡ್ಡಿಂಗ್ ಏನು? ಡಾಕ್ಟರ್ಸ್ ಹಾರ್ಮಿಂಗ್ ಸೊಸೈಟಿ ಸಿನ್ಸ್ ಹಿಪೋಕ್ರಟಿಸ್. ಇದನ್ನು ಬರೆದವರು ಯಾರು? ಲಂಡನ್ ಯೂನಿವರ್ಸಿಟಿಯಲ್ಲಿ ಹಿಸ್ಟ್ರಿ ಪ್ರೊಫೆಸರ್ ಆಗಿರುವಂಥ ಡೇವಿಡ್ ವೂಟನ್. ಡೇವಿಡ್ ವೂಟನ್ ಸಾಮಾನ್ಯ ಮನುಷ್ಯ ಅಲ್ಲ, ಬಹಳ ದೊಡ್ಡ ಮೇಧಾವಿ. ಆ ಪುಸ್ತಕ ಬಹಳ ಚೆನ್ನಾಗುಂಟು, ತಾವೆಲ್ಲ ಓದಬೇಕು. ಇನ್ನೊಂದು ಒಳ್ಳೆಯ ಪುಸ್ತಕ ಅಮೆರಿಕದಿಂದ ಬಂದಿದೆ. ಅಲ್ಲಿ ಅವರು ಪ್ರೊಫೆಸರ್, ಅವರು ನಾರ್ಟಿನ್ ಹ್ಯಾಡ್ಲರ್ ಅಂತ. ಅವರು ಫಿಲಡೆಲ್ಫಿಯಾದಲ್ಲಿ ಪ್ರೊಫೆಸರ್ ಆಗಿ 50 ವರ್ಷ ಈಗ ರಿಟೈರ್ ಆಗಿದ್ದಾರೆ. ಅವರೊಂದು ಪುಸ್ತಕ ಬರೆದಾರೆ, ಲಾಸ್ಟ್ ವೆಲ್ ಮ್ಯಾನ್ ಅಂತ. ಅಂದರೆ ನಾವು ಪಾಶ್ಚಾತ್ಯ ಈ ವೈದ್ಯಕೀಯದಲ್ಲಿ ಎಲ್ಲ ಹೇಳಿರುವುದನ್ನೆಲ್ಲ ಮಾಡಿದರೆ ಒಬ್ಬ ಆರೋಗ್ಯವಂತ ಮನುಷ್ಯ ಅಂತ ಈ ಲೋಕದಲ್ಲಿ ಇನ್ನಿರುವುದೇ ಇಲ್ಲ ಅಂತ. ಎಲ್ಲರೂ ಅನಾರೋಗ್ಯ, ಯಾಕಂದರೆ ಏನಾದರೂ ಹುಡುಕ್ಲಿಕ್ಕೆ ಸಾಧ್ಯ ಉಂಟು. ಮತ್ತು ನಮ್ಮ ಹತ್ರ ಎಷ್ಟು ಒಂದು ಕ್ಷುಲ್ಲಕ ಆಲೋಚನೆ ಅಂದರೆ, ಈಗ ನಮಗೆ ಒಂದು ಕೆಲವು ಗೊತ್ತುಂಟು, ಸಕ್ಕರೆ ಗೊತ್ತುಂಟು, ಕೊಲೆಸ್ಟ್ರಾಲ್ ಗೊತ್ತುಂಟು, ಯೂರಿಕ್ ಆ್ಯಸಿಡ್ ಗೊತ್ತುಂಟು, ಮತ್ತೊಂದು ಗೊತ್ತುಂಟು, ಟ್ರೈಗ್ಲಿಸರೈಡ್ ಗೊತ್ತುಂಟು. ಇದು ಒಂದು 100 ಗೊತ್ತಿರ್ಬೋದು ನಿಮಗೆ. ಅಲ್ಲಿ 100 ಕೋಟಿ ವಿಚಾರಗಳು ಒಂದು ಎವ್ರಿ ಸೆಕೆಂಡ್ ನನ್ನ ಕಣದಲ್ಲಿ ಆಗ್ತಾ ಉಂಟು. ಅದನ್ನೆಲ್ಲ ನಮಗೆ ಅಡ್ಜಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಒಂದು 4-5, 10 ಅಡ್ಜಸ್ಟ್ ಮಾಡಿದರೆ ಅದೆಲ್ಲ ಉಲ್ಟಾ ಆಗ್ತದೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಇನ್ನು 3ನೇದು ಒಂದು ಬಹಳ ಒಳ್ಳೆಯ ಒಂದು ಸಣ್ಣ ಆರ್ಟಿಕಲ್ ಬರೆದಿದ್ದಾರೆ. ಅವರು ಬಹಳ ಮೇಧಾವಿ, ಲಾರ್ಡ್ ಪ್ಲಾಟ್ ಅಂದರೆ ಅವರು ದೊಡ್ಡ ಪ್ರೊಫೆಸರ್ ಲಂಡನ್ನಲ್ಲಿ ಯೂನಿವರ್ಸಿಟಿ ಕಾಲೇಜಿನಲ್ಲಿ. ಅವರೊಂದು ಆರ್ಟಿಕಲ್ ಬರೆದಿದ್ದಾರೆ, ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್ ಅಂತ. ಇದು ಹೇಳಿದ ನಂತರ ನಾನು ಹೇಳ್ತೇನೆ, ನಾನು ಒಂದು 2-3 ಆರ್ಟಿಕಲ್ ಬರೆದೇನೆ, ಇದರಿಂದ ದೂರ ಇರೋದು ಹೇಗೆ ಅಂತ ಪುಸ್ತಕ ಕೂಡ ಬರೆದಿದ್ದೇನೆ. ಮತ್ತು ಹೋಲಿಸ್ಟಿಕ್ ಲಿವಿಂಗ್ ಅಂತ ಇನ್ನೊಂದು ಪುಸ್ತಕ ಬರೆದೇನೆ. ಇದರಲ್ಲೆಲ್ಲ ನಾವು ಇದನ್ನು ವಿಚಾರ ಕೂಲಂಕುಷವಾಗಿ ಪರಿಶೀಲಿಸಿದ್ದೇವೆ. ಇದರಲ್ಲಿ ಏನು ಮುಖ್ಯ ಅಂದರೆ, ಆರೋಗ್ಯ ಇಲ್ಲದವಾಗ ಈಗ ಒಬ್ಬರಿಗೆ ಕಾಯಿಲೆ ಬಂತು, ದೊಡ್ಡ ಕಾಯಿಲೆ ಬಂತು, ಸೀರಿಯಸ್ ಕಾಯಿಲೆ ಬಂತು, ಈಗ ಒಬ್ಬರಿಗೆ ಸ್ಟ್ರೋಕ್ ಆಯಿತು ಅಥವಾ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆ ಕಾಲದಲ್ಲಿ ನಾನು ಮಾಡರ್ನ್ ಮೆಡಿಸಿನನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಬರುವಂಥ ಸಾಮಾನ್ಯ ಕಾಯಿಲೆಗಳು, ಇದು ನೋಡಿ, ಈಗ 100 ಜನರಿಗೆ ಕಾಯಿಲೆ ಬಂದರೆ ಅದರಲ್ಲಿ 90 ಜನರಿಗೆ ಬರೋದು, ಅದಕ್ಕೆ ಹೇಳೋದು ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಅಂತ. 4 ಅದರಲ್ಲಿ ಇರೋದು. ಅದನ್ನು ನಾವು ದೊಡ್ಡದು ಮಾಡ್ತೇವೆ. ಒಂದು ಕಾಮನ್ ಕೋಲ್ಡ್, ಇನ್ನೊಂದು ಫೀವರಿಶ್ ಕೋಲ್ಡ್, ಫ್ಲೂ ಲೈಕ್ ಇಲ್ನೆಸ್, ಸೋರ್ ಥ್ರೋಟ್ ಅಂತ. ಇಷ್ಟೇ 4 ಇರೋದು. ಫ್ಲೂ ಲೈಕ್ ಇಲ್ನೆಸ್ ಅಂದರೆ ಜ್ವರ ಬರ್ತದೆ, ಇನ್ಫ್ಲೂಯೆನ್ಸದ ಹಾಗೆ ಅಂತ ಹಲವಾರು ಜ್ವರಗಳಿವೆ. ಸೊ ಕಾಮನ್ ಕೋಲ್ಡ್ ಅಂದರೆ ನಮಗೆಲ್ಲ ನೆಗಡಿ. ಫೀವರಿಶ್ ಕೋಲ್ಡ್ ಅಂದರೆ ಶೀತ ಜ್ವರ ಅಂತ ನಾವು ಹೇಳ್ತೇವೆ, ಶೀತ ಮತ್ತು ಜ್ವರ ಒಟ್ಟಿಗೆ ಬರೋದು. 3ನೇದು ಕಡೆಯದು ಸೋರ್ ಥ್ರೋಟ್, ದೊಂಡೆ ನೋವು. ಈ 4 ವಿಚಾರಗಳಿಂದಾಗಿ ಈ ಲೋಕದಲ್ಲಿ ವಿಂಟರ್ನಲ್ಲಿ ಯುರೋಪ್ನಲ್ಲಿ 50 ಮಿಲಿಯನ್ ಜನ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಿದ್ರೆ ಇದು ಸಿಕ್ ಆಬ್ಸೆಂಟಿಸಮ್ ದೊಡ್ಡ ಕಾರಣ. ಹಾರ್ಟ್ ಅಟ್ಯಾಕ್ ಆಗಿ 50 ಮಿಲಿಯನ್ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಆದರೆ ಅದು ಒಂದು ಕೆನಡಾದಲ್ಲಿ ಒಂದು ಸ್ಟಡಿ ಮಾಡಿದರು. ಅಲ್ಲಿ ಒಂದು ವೈದ್ಯ ಒಂದು ಸಮಾಜದಲ್ಲಿ ಒಬ್ಬನ ಹಾರ್ಟ್ ಅಟ್ಯಾಕ್ ನೋಡುವ ಸಮಯದಲ್ಲಿ 36,000 ಮೈನರ್ ಇಲ್ನೆಸ್ ಸಿಂಡ್ರೋಮ್ ನೋಡಿದ್ದಾನೆ ಅಂತ. ಇಲ್ಲಿ ಬಹಳ ಮುಖ್ಯ ವಿಷಯ ನಾವು ಏನು ತಿಳ್ಕೊಳ್ಬೇಕು ಅಂದರೆ, ಈ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಯಾವುದಕ್ಕೂ ನಮ್ಮ ಪಾಶ್ಚಾತ್ಯ ವೈದ್ಯಕೀಯ ಅಗತ್ಯ ಇಲ್ಲ. ಅದನ್ನು ತೆಕ್ಕೊಂಡ್ರೆ ಅದು ಉಲ್ಟಾ ಆಗ್ತದೆ. ಓಕೆ ಡಾಕ್ಟರ್, ಇನ್ನೊಂದು ನೋಷನ್ ಇದೆ ನನಗೆ ಇವಾಗ ನೆನಪಾಯ್ತು. ನಮ್ಮಲ್ಲಿ ಇವಾಗ ನೆಗಡಿ ಬಂದ ತಕ್ಷಣ ಕಾಮನ್ ಕೋಲ್ಡ್, ಎಲ್ಲಾನು ಕಾಮನ್ ಕೋಲ್ಡ್ ಇಂದ ಶುರುವಾಗುತ್ತೆ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ನೆಗಡಿ ಬಂದ ತಕ್ಷಣ ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಜ್ವರ ನಿಮೋನಿಯಾ ಆಗುತ್ತೆ, ಟೈಫಾಯ್ಡ್ ಆಗುತ್ತೆ ಅಂತ. ಸೊ ಅದಕ್ಕೆ ಎಲ್ಲರೂ ಕಾಮನ್ ಕೋಲ್ಡ್ಗೆ ಹೆದರ್ತಾರೆ. ಅದು ಬಂದ ತಕ್ಷಣ ಕ್ಯೂರ್ ಮಾಡ್ಕೊಂಡು ಬಿಡೋಣ, ಬೇರೆ ಏನು ಬರೋದು ಬೇಡ ಅಂತ ಜನರಲ್ ನೋಷನ್ ವಾಟ್ ವಿ ಹ್ಯಾವ್. ಇಲ್ಲ, ಇದು ರಾಂಗ್ ನೋಷನು. ಕೋಲ್ಡ್ ಬಂದದ್ರಿಂದ ಟೈಫಾಯ್ಡ್ ಬರೋದಿಲ್ಲ, ಕೋಲ್ಡ್ ಬಂದದ್ರಿಂದ ನಿಮೋನಿಯಾ ಬರೋದಿಲ್ಲ. ನಿಮೋನಿಯಾ ಬೇರೆ ಕಾಯಿಲೆ, ಕೋಲ್ಡ್ ಬೇರೆ ಕಾಯಿಲೆ. ಆಗ ಅದೆಲ್ಲ ತಪ್ಪು. ಕಾಮನ್ ಕೋಲ್ಡ್ ಅಂದ್ರೆ ಸಾಮಾನ್ಯ, ಅದು ಕಾಮನ್ ಕೋಲ್ಡ್ ಎಲ್ರಿಗೂ ಬರ್ತದೆ. ನೆಗಡಿ, ಅದಕ್ಕೆ ಒಂದು ಇಂಗ್ಲಿಷ್ ಗಾದೆ ಉಂಟು, ಟ್ರೀಟೆಡ್ ಕೋಲ್ಡ್ ಲಾಸ್ ಫಾರ್ 7 days, ಅನ್ಟ್ರೀಟೆಡ್ ಫಾರ್ ಎ ವೀಕ್ ಅಂತ. ನೀನು ಔಷಧಿ ತೆಕ್ಕೋ, ನೀನು ಔಷಧಿ ತೆಕ್ಕೊಳ್ಳದೆ ಇಲ್ಲ. ಈ ಕಾಮನ್ ಕೋಲ್ಡಿನ ಮೇಲೆ ನೀನೀಗ ಹೇಳಿದ್ದಕ್ಕೆ ನಾನು ಉತ್ತರ ಹೇಳ್ತಾ ಇದ್ದೇನೆ. ಲಂಡನ್ನಲ್ಲಿ ರಿಸರ್ಚ್ ಮಾಡಲಿಕ್ಕೆ ಅಂತ ಕಾಲಿಂಡೇಲ್ನಲ್ಲಿ ಕೋಲ್ಡ್ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ರು. 1948ರಲ್ಲಿ 1998ರಲ್ಲಿ 50 ವರ್ಷದ ನಂತರ 500 ಮಿಲಿಯನ್ ಪೌಂಡ್ ಖರ್ಚು ಮಾಡಿದ ನಂತರ ಅವ್ರಿಗೆ ಏನು ಗೊತ್ತಾಗಲಿಲ್ಲ ಅದರ ವಿಚಾರ. ಇದೊಂದು ಸಣ್ಣ ಕ್ಷುಲ್ಲಕ ಕಾಯಿಲೆ, ಇದಕ್ಕೆ ಏನು ಔಷಧಿ ಬೇಡ, ತನ್ನಷ್ಟಕ್ಕೆ ಇದು ಗುಣ ಆಗ್ತದೆ ಅಂತ ಗೊತ್ತಾಯ್ತು.
ಅದರ ನಂತರ ಅದನ್ನು ಬಂದ್ ಮಾಡಿದ್ರು. ಟ್ಯಾಕ್ಸ್ ಪೇಯರ್ ದುಡ್ಡು ಹಣ ಖರ್ಚು ಮಾಡೋದು ಬೇಡ, ಇದೊಂದು ದೊಡ್ಡ ಕಾಯಿಲೆ ಅಲ್ಲ, ಇದಕ್ಕೆ ಏನು ಮಾಡ್ಲಿಕ್ಕಿಲ್ಲ. ಆ ಕೊನೆಯ ಪೇಪರ್ನಲ್ಲಿ ಏನು ಬರೆದ್ರು ಅಂದ್ರೆ, ಇನ್ನು ಮುಂದೆ ನಿಮಗೆ ಏನಾದರೂ ಕಾಮನ್ ಕೋಲ್ಡ್ ಬಂದ್ರೆ ಇಂಗ್ಲೆಂಡ್ನಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿ ಕರಿ ಊಟ ಮಾಡಿ ಸರಿ ಹೋಗುತ್ತೆ ಅಂತ. ಹೌದು, ಈಗ ಪಾಶ್ಚಾತ್ಯರೇ ಹೇಳ್ತಾರೆ, ಅದು ಹಾರ್ವರ್ಡ್ನಿಂದ, ಒಳ್ಳೆದು ಕಾಮನ್ ಕೋಲ್ಡ್ಗೆ ಔಷಧಿ ಏನು ಅಂದ್ರೆ ಶುಂಠಿ, ಓಕೆ, ಪೆಪ್ಪರ್, ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್ ಎಂತದ್ದು ಹೇಳೋದು, ಕರಿಮೆಣಸು, ಬೆಳ್ಳುಳ್ಳಿ, ನೀರುಳ್ಳಿ, ಇದು ಔಷಧಿ. ಕೋಲ್ಡ್ಗೆ ನಿನ್ನ ಅಜ್ಜಿ ಇದನ್ನು ಕೊಡ್ತಾ ಇರ್ಲಿಲ್ವಾ? ಕೊಡ್ತಿದ್ರು. ಹಾಗಾಗಿ ಆಧುನಿಕ ಅಂದರೆ ಪಾಶ್ಚಾತ್ಯರಿಂದ ಬರಬೇಕು ಅಂತಿಲ್ಲ. ಪ್ರತಿಯೊಂದು ಸಂಸ್ಕೃತಿಯಲ್ಲಿ, ಪ್ರತಿಯೊಂದು ಸಮಾಜದಲ್ಲಿ ನಮ್ದು ಏನು ಹಳೇದಿದೆ ಅದನ್ನೇ ಹೊಸದಾಗಿ ರಿಸರ್ಚ್ ಮಾಡಿ ತಂದರೆ ಅದಕ್ಕೆ ಹೇಳೋದು ಆಧುನಿಕ ಅಂತ. ಮಾಡರ್ನಿಟಿ ಶುಡ್ ಕಮ್ ಫ್ರಮ್ ಅವರ್ ಆಂಟಿಕ್ವಿಟಿ. ನಮ್ಮ ಆಧುನಿಕತೆ ಬರಬೇಕು ನಮ್ಮ ಹಳೆ ಸಂಪ್ರದಾಯದಿಂದ, ಪಾಶ್ಚಾತ್ಯರ ಸಂಪ್ರದಾಯ ಅಲ್ಲ. ಯಾಕಂದರೆ ಅವರು ಬೇರೆ, ನಾವು ಬೇರೆ. ಅವರ ಆಚಾರ ವಿಚಾರಗಳು ಬೇರೆ, ಅವರ ಆಹಾರ ಬೇರೆ, ಅವರ ನೀತಿ ಬೇರೆ, ಅವರ ಪರಿಸರ ಬೇರೆ, ನಮ್ದು ಬೇರೆ. ಅವ್ರದ್ದು ನಮ್ಗೆ ಆಗೋದಿಲ್ಲ. ಆದ್ರೆ ಈಗ ಅವ್ರು ಏನು ಮಾಡ್ತಾರೆ, ನಮ್ದು ಅವರಿಗೆ ಆಗ್ತದೆ. ಅದನ್ನು ನಮ್ಮನ್ನು ಹುಡುಕ್ಲಿ ಬಂದಿದ್ದಾರೆ, ಇಲ್ಲಿ ಬರ್ತಾರೆ, ಯೋಗ ಕಲಿತಾ ಇದ್ದಾರೆ, ಎಲ್ಲ ಕಲಿತಾರೆ. ಹಾಗಾಗಿ ಸಾಮಾನ್ಯ ಕಾಯಿಲೆಗಳಿಗೆ ಔಷಧಿ ಬೇಡ, ಇದರಿಂದ ದೂರ ಇರುವುದು ಒಳ್ಳೇದು. ಯಾಕೆ ಅಂದರೆ ನಾವೀಗ ಕೋಲ್ಡ್ ಬಂದ ಕೂಡಲೇ ನಾವೇನು ಮಾಡ್ತೇವೆ, ಡಾಕ್ಟರ್ ಹತ್ರ ಹೋದ ಕೂಡಲೇ ಅವರು ಆಂಟಿಬಯೋಟಿಕ್ ಕೊಡ್ತಾರೆ. ನೀನು ಹೇಳಿದ ಹಾಗೆ ಇದು ತಂದೆ ತಾಯಿಗಳು ಹೆದರ್ಕೊಳ್ತಾರೆ. ಈಗ ನಿನ್ಗೊಂದು ನಾಳೆ ಮದುವೆ ಆಗಿ ಒಂದು ಮಗು ಆಯಿತು ಅಂತ ಹೇಳಿಸ್ಕೊ, ಅದಕ್ಕೆ ಕೊಳ್ಳುವಂದು ನೀನು ಡಾಕ್ಟರ್ ಹತ್ರ ಹೇಳ್ತೀಯ, ನೀನೆಲ್ಲ ಪುಸ್ತಕ ಓದಿದ್ದಿ, ಡಾಕ್ಟ್ರೆ ಮತ್ತೆ ಇದು ನಿಮೋನಿಯಾ ಆಗ್ಬೋದು, ಒಂದು ಔಷಧಿ ಕೊಡಿ ಅಂತ. ಅವರು ನಿನ್ನ ಒತ್ತಾಯಕ್ಕೆ ಕೊಡ್ತಾರೆ. ಪಾಪ ಡಾಕ್ಟರ್ ಒಳ್ಳೆಯವರು, ನಿನ್ನ ಒತ್ತಾಯಕ್ಕೆ ಕೊಡ್ತಾರೆ ಆಂಟಿಬಯೋಟಿಕ್. ಈಗ ಆಂಟಿಬಯೋಟಿಕ್ ಕೊಟ್ಟರೆ ಏನಾಗ್ತದೆ ಗೊತ್ತಾ, ವೈರಲ್ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಸ್ ಕೊಟ್ಟರೆ ನಿನ್ನ ರೋಗ ನಿರೋಧಕ ಶಕ್ತಿಯನ್ನೇ ಹಾಳು ಮಾಡ್ತದೆ. ರೋಗ ನಿರೋಧಕ ಶಕ್ತಿ ಕುಗ್ಗತ್ತೆ, ಮನುಷ್ಯನಲ್ಲಿ ಕುಗ್ಗುದಲ್ಲ, ಹಾಳಾಗುತ್ತೆ. Okay. ಹೌದು, ಅದಕ್ಕೊಂದು ಸೈಟೋಕಿನ್ ರೆಸ್ಪಾನ್ಸ್ ಉಂಟು, T1 T2 ಆಗ್ತದೆ. ಇದರಿಂದ ಏನಾಗ್ತದೆ ಗೊತ್ತುಂಟ, ಈ ಮಕ್ಕಳಿಗೆ ಆಸ್ಮಾ ಬರ್ತದೆ. ಇದು ಮುಂಚೆ ಇರಲಿಲ್ಲ. ಈಗ ಆಸ್ಮದ ಇನ್ಸಿಡೆನ್ಸು 10 ಪಾಲು ಹೆಚ್ಚಾಗಿದೆ ಹಳೆ ಕಾಲಕ್ಕಿಂತ ಆಂಟಿಬಯೋಟಿಕ್ ಯೂಸ್ನಿಂದ. ಮೊನ್ನೆ ಒಂದು ಸ್ಟಡಿ ಮಾಡಿದ್ರು ಬೊಂಬೈಯಲ್ಲಿ. ರಸ್ತೆ ಬದಿಯಲ್ಲಿರೋ ಮಕ್ಕಳು, ಪಾಪ ಬಡ ಮಕ್ಕಳು, ಏನಿಲ್ಲ ಅವರಿಗೆ, ಆಂಟಿಬಯೋಟಿಕ್ ಡಾಕ್ಟರ್ ಹತ್ರ ಹೋಗಿ ಹಣ ಇಲ್ಲ, ಅವರನ್ನು ಮತ್ತೆ ದೊಡ್ಡ ಏರ್ ಕಂಡೀಷನ್ ದೊಡ್ಡ ಮನೆಗಳು, ದೊಡ್ಡ ಮನೆ, ದೊಡ್ಡ ತಂದೆ ತಾಯಿಗಳು, ದುಡ್ಡಿದ್ದವರು, ವ್ಯತ್ಯಾಸ ನೋಡಿದರೆ 1:10. ಇಲ್ಲಿ ಒಂದು ಮಗುವಿಗೆ ಆಸ್ಮಾ ಬಂದ್ರೆ ಅಲ್ಲಿ 10 ಮಗುವಿಗೆ ಆಸ್ಮಾ. ಯಾಕಂದ್ರೆ ಆ 10 ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ, ಈ ಒಂದು ಮಗುವಿಗೆ ಆಂಟಿಬಯೋಟಿಕ್ಸ್ ಕೊಡಲಿಲ್ಲ. ಓಕೆ ಡಾಕ್ಟರ್, ಈ ಆಂಟಿಬಯೋಟಿಕ್ಸ್ ಸಂಬಂಧಪಟ್ಟ ಹಾಗೆ ವೆಸ್ಟರ್ನ್ ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾತನಾಡೋಣ ನಾವು ವೀಕ್ಷಕರೇ. ಆದರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.